ಐಟಿ ಸಿಟಿ ಜನರಿಗೆ ಜಲಮಂಡಳಿಯಿಂದ ಇದೀಗ ಮತ್ತೊಂದು ಶಾಕ್ ಎದುರಾಗ್ತಾ ಇದೆ. ಕಾವೇರಿ ನೀರನ್ನ ಪೋಲ್ ಮಾಡಿದ್ರೆ ಇನ್ನು ಮುಂದೆ ಭಾರಿ ಪ್ರಮಾಣದ ದಂಡ ಕಟ್ಟಬೇಕಾಗತ್ತೆ. ಬೇಸಿಗೆ ಆರಂಭ ಆಗ್ತಾ ಇದೆ. ನೀರಿಗಾಗಿ ಹಾಹಾಕಾರ ಪ್ರಾರಂಭವಾಗುವುದು ನಿಶ್ಚಿತ. ಅಂತರ್ಜಲದ ಮಟ್ಟ ಕೂಡ ಕುಸಿತಾ ಇದೆ. ಹೀಗಾಗಿ ಸುಮ್ಮನೆ ನೀರನ್ನ ವ್ಯರ್ಥ ಮಾಡಿದ್ರೆ 5,000 ರೂಪಾಯಿ ದಂಡವನ್ನ ವಿಧಿಸಲಾಗುತ್ತೆ. PWSSBಯಿಂದ ಈ ಬಗ್ಗೆ ದೃಢ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ನೀರನ್ನ ಬೇಕಾಬಿಟ್ಟಿಯಾಗಿ ಬಳಸೋದು, ಪೋಲ್ ಮಾಡೋದು ಕಂಡು ಬಂದಲ್ಲಿ 5,000ವರೆಗೆ ದಂಡವನ್ನ ವಿಧಿಸಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದೆ PWSSB. ಒಂದು ಕಡೆ ಬೇಸಿಗೆ ಕಾಲ, ಪ್ರತಿ ಬಾರಿ ಬೇಸಿಗೆ ಕಾಲದಲ್ಲೂ ಕೂಡ ಬೆಂಗಳೂರಿನಲ್ಲಿ ನೀರು ಸರಬರಾಜು ವ್ಯತ್ಯಯ ಆಗೋದನ್ನು ನಾವು ಗಮನಿಸಿಯೇ ಇದ್ದೇವೆ. ಹೀಗಾಗಿ ಈ ಬಾರಿ ಬೇಸಿಗೆ ಕಾಲದಲ್ಲಿ ನೀರನ್ನ ಸುಮ್ಮನೆ ಬಳಸೋರಿಗೆ, ವ್ಯರ್ಥ ಮಾಡೋರಿಗೆ, ಪೋಲ್ ಮಾಡೋರಿಗೆ ಚಾಟಿ ಬೀಸಲಿಕ್ಕೆ ಜಲಮಂಡಳಿ ಇದೀಗ ನಿರ್ಧರಿಸಿದೆ. ನೀರನ್ನ ಪೋಲ್ ಮಾಡೋದು ಕಂಡು ಬಂದಲ್ಲಿ 5,000ವರೆಗೆ ದಂಡವನ್ನ ವಿಧಿಸಲಿಕ್ಕೆ ಜಲಮಂಡಳಿ ನಿರ್ಧರಿಸಿದೆ. ಯಾವುದಕ್ಕೆಲ್ಲ ದಂಡ ವಿಧಿಸಲಾಗುತ್ತೆ ಅನ್ನೋದನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಹೋಗೋಣ. ವಾಹನಗಳ ಸ್ವಚ್ಛತೆಗೆ ಮುಂದೆ ಕಾವೇರಿ ನೀರನ್ನ ಬಳಸೋ ಹಾಗಿಲ್ಲ. ನಿಮ್ಮ ವೆಹಿಕಲ್ಗಳನ್ನ ಕ್ಲೀನ್ ಮಾಡಲಿಕ್ಕೆ ಕಾವೇರಿ ನೀರನ್ನ ಬಳಸೋ ಹಾಗಿಲ್ಲ. ಬಳಸಿದ್ದು ಕಂಡು ಬಂದ್ರೆ ದಂಡವನ್ನ ವಿಧಿಸುತ್ತೆ ಜಲಮಂಡಳಿ. ಇನ್ನು ಮನೆಯ ಹೂದೋಟಗಳಿಗೆ ಕಾವೇರಿ ನೀರನ್ನ ಬಳಸುವಂತಿಲ್ಲ. ಕಟ್ಟಡ ನಿರ್ಮಾಣದ ಕೆಲಸಗಳಿಗೂ ಕೂಡ ಕಾವೇರಿ ನೀರನ್ನ ಬಳಸೋ ಹಾಗಿಲ್ಲ. ಮನರಂಜನಾ ಉದ್ದೇಶದಿಂದ ಕಾರಂಜಿ ಇತ್ಯಾದಿ ಅದಕ್ಕೂ ಕೂಡ ಕಾವೇರಿ ನೀರನ್ನ ಬಳಸೋ ಹಾಗಿಲ್ಲ. ಚಿತ್ರಮಂದಿರ, ಮಾಲ್ಗಳಲ್ಲಿ ಕುಡಿಯೋದಕ್ಕೆ ಮಾತ್ರ ಕಾವೇರಿ ನೀರನ್ನ ಬಳಕೆ ಮಾಡಿಕೊಳ್ಬೇಕು. ಇತರೆ ಉದ್ದೇಶಗಳಿಗೆ ಕಾವೇರಿ ನೀರನ್ನ ಬಳಸೋ ಹಾಗಿಲ್ಲ. ಇನ್ನು ರಸ್ತೆ ನಿರ್ಮಾಣಕ್ಕೆ ಹಾಗೆ ಸ್ವಚ್ಛತೆಗೂ ಕೂಡ ಕಾವೇರಿ ನೀರನ್ನ ಬಳಸೋ ಹಾಗಿಲ್ಲ. ಬಳಸಿದ್ರೆ 5,000ವರೆಗೆ ದಂಡವನ್ನ ವಿಧಿಸಲಿಕ್ಕೆ PWSSB ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಇನ್ನು ಎಷ್ಟು ಪ್ರಮಾಣದಲ್ಲಿ ದಂಡವನ್ನ ವಿಧಿಸಲಾಗುತ್ತೆ ಅನ್ನೋದನ್ನ ಕೂಡ ಗಮನಿಸ್ತಾ ಹೋಗೋಣ. ಮೊದಲ ಬಾರಿ ತಪ್ಪು ಮಾಡಿದ್ದು ಕಂಡು ಬಂದಲ್ಲಿ, ಅಂದ್ರೆ ಈ ಎಲ್ಲಾ ಕಾರಣಗಳಿಗೆ ನಾವೀಗೇನ್ ಮೇಲ್ ತೋರಿಸಿದ್ವಿ, ಮನರಂಜನೆಗಾಗಿ ಹಾಗೆ ವೆಹಿಕಲ್ಗಳನ್ನ ಕ್ಲೀನ್ ಮಾಡ್ಲಿಕ್ಕೆ, ಕಾಮಗಾರಿಗಳಿಗೆ ಈ ಥರದಲ್ಲಿ ಕಾವೇರಿ ನೀರನ್ನ ಬಳಕೆ ಮಾಡ್ಕೊಂಡಿರೋದು ಗೊತ್ತಾದ್ರೆ ಮೊದಲ ಬಾರಿಗೆ ನಿಯಮ ಉಲ್ಲಂಘನೆ ಮಾಡಿದ್ರೆ 5,000 ರೂಪಾಯಿ ದಂಡವನ್ನ ವಿಧಿಸಲಾಗತ್ತೆ. ಎರಡನೇ ಬಾರಿಗೆ 5,000 ಪ್ಲಸ್ 500 ರೂಪಾಯಿ ಹೆಚ್ಚುವರಿಯಾಗಿ ದಂಡವನ್ನ ವಿಧಿಸಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದೆ ಜಲಮಂಡಳಿ. ನೀರಿಗಾಗಿ ಹಾಹಾಕಾರ ಉಂಟಾಗಬಾರದು, ಇರುವ ನೀರನ್ನ ಸದ್ಬಳಕೆ ಮಾಡಿಕೊಳ್ಬೇಕು ಅನ್ನೋ ಕಾರಣಕ್ಕೆ PWSSB ಇದೀಗ ಈ ನಿರ್ಧಾರಕ್ಕೆ ಬಂದಿದೆ. ಐಟಿ ಸಿಟಿ ಜನರಿಗೆ ಜಲಮಂಡಳಿಯಿಂದ ಇದೀಗ ಮತ್ತೊಂದು ಶಾಕ್ ಎದುರಾಗ್ತಾ ಇದೆ. ಕಾವೇರಿ ನೀರನ್ನ ಪೋಲ್ ಮಾಡಿದ್ರೆ ಇನ್ನು ಮುಂದೆ ಭಾರಿ ಪ್ರಮಾಣದ ದಂಡ ಕಟ್ಟಬೇಕಾಗತ್ತೆ. ಬೇಸಿಗೆ ಆರಂಭ ಆಗ್ತಾ ಇದೆ. ನೀರಿಗಾಗಿ ಹಾಹಾಕಾರ ಪ್ರಾರಂಭವಾಗುವುದು ನಿಶ್ಚಿತ. ಅಂತರ್ಜಲದ ಮಟ್ಟ ಕೂಡ ಕುಸಿತಾ ಇದೆ. ಹೀಗಾಗಿ ಸುಮ್ಮನೆ ನೀರನ್ನ ವ್ಯರ್ಥ ಮಾಡಿದ್ರೆ 5,000 ರೂಪಾಯಿ ದಂಡವನ್ನ ವಿಧಿಸಲಾಗುತ್ತೆ. PWSSBಯಿಂದ ಈ ಬಗ್ಗೆ ದೃಢ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ನೀರನ್ನ ಬೇಕಾಬಿಟ್ಟಿಯಾಗಿ ಬಳಸೋದು, ಪೋಲ್ ಮಾಡೋದು ಕಂಡು ಬಂದಲ್ಲಿ 5,000ವರೆಗೆ ದಂಡವನ್ನ ವಿಧಿಸಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದೆ PWSSB. ಒಂದು ಕಡೆ ಬೇಸಿಗೆ ಕಾಲ, ಪ್ರತಿ ಬಾರಿ ಬೇಸಿಗೆ ಕಾಲದಲ್ಲೂ ಕೂಡ ಬೆಂಗಳೂರಿನಲ್ಲಿ ನೀರು ಸರಬರಾಜು ವ್ಯತ್ಯಯ ಆಗೋದನ್ನು ನಾವು ಗಮನಿಸಿಯೇ ಇದ್ದೇವೆ. ಹೀಗಾಗಿ ಈ ಬಾರಿ ಬೇಸಿಗೆ ಕಾಲದಲ್ಲಿ ನೀರನ್ನ ಸುಮ್ಮನೆ ಬಳಸೋರಿಗೆ, ವ್ಯರ್ಥ ಮಾಡೋರಿಗೆ, ಪೋಲ್ ಮಾಡೋರಿಗೆ ಚಾಟಿ ಬೀಸಲಿಕ್ಕೆ ಜಲಮಂಡಳಿ ಇದೀಗ ನಿರ್ಧರಿಸಿದೆ. ನೀರನ್ನ ಪೋಲ್ ಮಾಡೋದು ಕಂಡು ಬಂದಲ್ಲಿ 5,000ವರೆಗೆ ದಂಡವನ್ನ ವಿಧಿಸಲಿಕ್ಕೆ ಜಲಮಂಡಳಿ ನಿರ್ಧರಿಸಿದೆ. ಯಾವುದಕ್ಕೆಲ್ಲ ದಂಡ ವಿಧಿಸಲಾಗುತ್ತೆ ಅನ್ನೋದನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಹೋಗೋಣ. ವಾಹನಗಳ ಸ್ವಚ್ಛತೆಗೆ ಮುಂದೆ ಕಾವೇರಿ ನೀರನ್ನ ಬಳಸೋ ಹಾಗಿಲ್ಲ. ನಿಮ್ಮ ವೆಹಿಕಲ್ಗಳನ್ನ ಕ್ಲೀನ್ ಮಾಡಲಿಕ್ಕೆ ಕಾವೇರಿ ನೀರನ್ನ ಬಳಸೋ ಹಾಗಿಲ್ಲ. ಬಳಸಿದ್ದು ಕಂಡು ಬಂದ್ರೆ ದಂಡವನ್ನ ವಿಧಿಸುತ್ತೆ ಜಲಮಂಡಳಿ. ಇನ್ನು ಮನೆಯ ಹೂದೋಟಗಳಿಗೆ ಕಾವೇರಿ ನೀರನ್ನ ಬಳಸುವಂತಿಲ್ಲ. ಕಟ್ಟಡ ನಿರ್ಮಾಣದ ಕೆಲಸಗಳಿಗೂ ಕೂಡ ಕಾವೇರಿ ನೀರನ್ನ ಬಳಸೋ ಹಾಗಿಲ್ಲ. ಮನರಂಜನಾ ಉದ್ದೇಶದಿಂದ ಕಾರಂಜಿ ಇತ್ಯಾದಿ ಅದಕ್ಕೂ ಕೂಡ ಕಾವೇರಿ ನೀರನ್ನ ಬಳಸೋ ಹಾಗಿಲ್ಲ.
ಚಿತ್ರಮಂದಿರ, ಮಾಲ್ಗಳಲ್ಲಿ ಕುಡಿಯೋದಕ್ಕೆ ಮಾತ್ರ ಕಾವೇರಿ ನೀರನ್ನ ಬಳಕೆ ಮಾಡಿಕೊಳ್ಬೇಕು. ಇತರೆ ಉದ್ದೇಶಗಳಿಗೆ ಕಾವೇರಿ ನೀರನ್ನ ಬಳಸೋ ಹಾಗಿಲ್ಲ. ಇನ್ನು ರಸ್ತೆ ನಿರ್ಮಾಣಕ್ಕೆ ಹಾಗೆ ಸ್ವಚ್ಛತೆಗೂ ಕೂಡ ಕಾವೇರಿ ನೀರನ್ನ ಬಳಸೋ ಹಾಗಿಲ್ಲ. ಬಳಸಿದ್ರೆ 5,000ವರೆಗೆ ದಂಡವನ್ನ ವಿಧಿಸಲಿಕ್ಕೆ BWSSP ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಇನ್ನು ಎಷ್ಟು ಪ್ರಮಾಣದಲ್ಲಿ ದಂಡವನ್ನ ವಿಧಿಸಲಾಗುತ್ತೆ ಅನ್ನೋದನ್ನ ಕೂಡ ಗಮನಿಸ್ತಾ ಹೋಗೋಣ. ಮೊದಲ ಬಾರಿ ತಪ್ಪು ಮಾಡಿದ್ದು ಕಂಡು ಬಂದಲ್ಲಿ, ಅಂದ್ರೆ ಈ ಎಲ್ಲಾ ಕಾರಣಗಳಿಗೆ ನಾವೀಗೇನ್ ಮೇಲ್ ತೋರಿಸಿದ್ವಿ, ಮನರಂಜನೆಗಾಗಿ ಹಾಗೆ ವೆಹಿಕಲ್ಗಳನ್ನ ಕ್ಲೀನ್ ಮಾಡ್ಲಿಕ್ಕೆ, ಕಾಮಗಾರಿಗಳಿಗೆ, ಈ ಥರದಲ್ಲಿ ಕಾವೇರಿ ನೀರನ್ನ ಬಳಕೆ ಮಾಡ್ಕೊಂಡಿರೋದು ಗೊತ್ತಾದ್ರೆ ಮೊದಲ ಬಾರಿಗೆ ನಿಯಮ ಉಲ್ಲಂಘನೆ ಮಾಡಿದ್ರೆ 5,000 ರೂಪಾಯಿ ದಂಡವನ್ನ ವಿಧಿಸಲಾಗತ್ತೆ. ಎರಡನೇ ಬಾರಿಗೆ 5,000 ಪ್ಲಸ್ 500 ರೂಪಾಯಿ ಹೆಚ್ಚುವರಿಯಾಗಿ ದಂಡವನ್ನ ವಿಧಿಸಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದೆ ಜಲಮಂಡಳಿ. ನೀರಿಗಾಗಿ ಹಾಹಾಕಾರ ಉಂಟಾಗಬಾರದು, ಇರುವ ನೀರನ್ನ ಸದ್ಬಳಕೆ ಮಾಡಿಕೊಳ್ಬೇಕು ಅನ್ನೋ ಕಾರಣಕ್ಕೆ BWSSP ಇದೀಗ ಈ ನಿರ್ಧಾರಕ್ಕೆ ಬಂದಿದೆ. ಐಟಿ ಸಿಟಿ ಜನರಿಗೆ ಜಲಮಂಡಳಿಯಿಂದ ಇದೀಗ ಮತ್ತೊಂದು ಶಾಕ್ ಎದುರಾಗ್ತಾ ಇದೆ. ಕಾವೇರಿ ನೀರನ್ನ ಪೋಲ್ ಮಾಡಿದ್ರೆ ಇನ್ನು ಮುಂದೆ ಭಾರಿ ಪ್ರಮಾಣದ ದಂಡ ಕಟ್ಟಬೇಕಾಗತ್ತೆ. ಬೇಸಿಗೆ ಆರಂಭ ಆಗ್ತಾ ಇದೆ, ನೀರಿಗಾಗಿ ಹಾಹಾಕಾರ ಪ್ರಾರಂಭವಾಗುವುದು ನಿಶ್ಚಿತ. ಅಂತರ್ಜಲದ ಮಟ್ಟ ಕೂಡ ಕುಸಿತಾ ಇದೆ. ಹೀಗಾಗಿ ಸುಮ್ಮನೆ ನೀರನ್ನ ವ್ಯರ್ಥ ಮಾಡಿದ್ರೆ 5,000 ರೂಪಾಯಿ ದಂಡವನ್ನ ವಿಧಿಸಲಾಗುತ್ತೆ. BWSSP ಇಂದ ಈ ಬಗ್ಗೆ ದೃಢ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ನೀರನ್ನ ಬೇಕಾಬಿಟ್ಟಿಯಾಗಿ ಬಳಸೋದು, ಪೋಲ್ ಮಾಡೋದು ಕಂಡು ಬಂದಲ್ಲಿ 5,000ವರೆಗೆ ದಂಡವನ್ನ ವಿಧಿಸಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದೆ BWSSB. ಒಂದು ಕಡೆ ಬೇಸಿಗೆ ಕಾಲ, ಪ್ರತಿ ಬಾರಿ ಬೇಸಿಗೆ ಕಾಲದಲ್ಲೂ ಕೂಡ ಬೆಂಗಳೂರಿನಲ್ಲಿ ನೀರು ಸರಬರಾಜು ವ್ಯತ್ಯಯ ಆಗೋದನ್ನು ನಾವು ಗಮನಿಸಿಯೇ ಇದ್ದೇವೆ. ಹೀಗಾಗಿ ಈ ಬಾರಿ ಬೇಸಿಗೆ ಕಾಲದಲ್ಲಿ ನೀರನ್ನ ಸುಮ್ಮನೆ ಬಳಸೋರಿಗೆ, ವ್ಯರ್ಥ ಮಾಡೋರಿಗೆ, ಪೋಲ್ ಮಾಡೋರಿಗೆ ಚಾಟಿ ಬೀಸಲಿಕ್ಕೆ ಜಲಮಂಡಳಿ ಇದೀಗ ನಿರ್ಧರಿಸಿದೆ. ನೀರನ್ನ ಪೋಲ್ ಮಾಡೋದು ಕಂಡು ಬಂದಲ್ಲಿ 5,000ವರೆಗೆ ದಂಡವನ್ನ ವಿಧಿಸಲಿಕ್ಕೆ ಜಲಮಂಡಳಿ ನಿರ್ಧರಿಸಿದೆ. ಯಾವುದಕ್ಕೆಲ್ಲ ದಂಡ ವಿಧಿಸಲಾಗುತ್ತೆ ಅನ್ನೋದನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಹೋಗೋಣ. ವಾಹನಗಳ ಸ್ವಚ್ಛತೆಗೆ ಮುಂದೆ ಕಾವೇರಿ ನೀರನ್ನ ಬಳಸೋ ಹಾಗಿಲ್ಲ. ನಿಮ್ಮ ವೆಹಿಕಲ್ಗಳನ್ನ ಕ್ಲೀನ್ ಮಾಡ್ಲಿಕ್ಕೆ ಕಾವೇರಿ ನೀರನ್ನ ಬಳಸೋ ಹಾಗಿಲ್ಲ. ಬಳಸಿದ್ದು ಕಂಡು ಬಂದ್ರೆ ದಂಡವನ್ನ ವಿಧಿಸುತ್ತೆ ಜಲಮಂಡಳಿ. ಇನ್ನು ಮನೆಯ ಹೂದೋಟಗಳಿಗೆ ಕಾವೇರಿ ನೀರನ್ನ ಬಳಸುವಂತಿಲ್ಲ. ಕಟ್ಟಡ ನಿರ್ಮಾಣದ ಕೆಲಸಗಳಿಗೂ ಕೂಡ ಕಾವೇರಿ ನೀರನ್ನ ಬಳಸೋ ಹಾಗಿಲ್ಲ. ಮನರಂಜನಾ ಉದ್ದೇಶದಿಂದ ಕಾರಂಜಿ ಇತ್ಯಾದಿ ಅದಕ್ಕೂ ಕೂಡ ಕಾವೇರಿ ನೀರನ್ನ ಬಳಸೋ ಹಾಗಿಲ್ಲ. ಚಿತ್ರಮಂದಿರ, ಮಾಲ್ಗಳಲ್ಲಿ ಕುಡಿಯೋದಕ್ಕೆ ಮಾತ್ರ ಕಾವೇರಿ ನೀರನ್ನ ಬಳಕೆ ಮಾಡಿಕೊಳ್ಬೇಕು. ಇತರೆ ಉದ್ದೇಶಗಳಿಗೆ ಕಾವೇರಿ ನೀರನ್ನ ಬಳಸೋ ಹಾಗಿಲ್ಲ. ಇನ್ನು ರಸ್ತೆ ನಿರ್ಮಾಣಕ್ಕೆ ಹಾಗೆ ಸ್ವಚ್ಛತೆಗೂ ಕೂಡ ಕಾವೇರಿ ನೀರನ್ನ ಬಳಸೋ ಹಾಗಿಲ್ಲ. ಬಳಸಿದ್ರೆ 5,000ವರೆಗೆ ದಂಡವನ್ನ ವಿಧಿಸಲಿಕ್ಕೆ BWSSP ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಇನ್ನು ಎಷ್ಟು ಪ್ರಮಾಣದಲ್ಲಿ ದಂಡವನ್ನ ವಿಧಿಸಲಾಗುತ್ತೆ ಅನ್ನೋದನ್ನ ಕೂಡ ಗಮನಿಸ್ತಾ ಹೋಗೋಣ. ಮೊದಲ ಬಾರಿ ತಪ್ಪು ಮಾಡಿದ್ದು ಕಂಡು ಬಂದಲ್ಲಿ, ಅಂದ್ರೆ ಈ ಎಲ್ಲಾ ಕಾರಣಗಳಿಗೆ ನಾವೀಗೇನ್ ಮೇಲ್ ತೋರಿಸಿದ್ವಿ, ಮನರಂಜನೆಗಾಗಿ ಹಾಗೆ ವೆಹಿಕಲ್ಗಳನ್ನ ಕ್ಲೀನ್ ಮಾಡ್ಲಿಕ್ಕೆ, ಕಾಮಗಾರಿಗಳಿಗೆ, ಈ ಥರದಲ್ಲಿ ಕಾವೇರಿ ನೀರನ್ನ ಬಳಕೆ ಮಾಡ್ಕೊಂಡಿರೋದು ಗೊತ್ತಾದ್ರೆ ಮೊದಲ ಬಾರಿಗೆ ನಿಯಮ ಉಲ್ಲಂಘನೆ ಮಾಡಿದ್ರೆ 5,000 ರೂಪಾಯಿ ದಂಡವನ್ನ ವಿಧಿಸಲಾಗತ್ತೆ. ಎರಡನೇ ಬಾರಿಗೆ 5,000 ಪ್ಲಸ್ 500 ರೂಪಾಯಿ ಹೆಚ್ಚುವರಿಯಾಗಿ ದಂಡವನ್ನ ವಿಧಿಸಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದೆ ಜಲಮಂಡಳಿ. ನೀರಿಗಾಗಿ ಹಾಹಾಕಾರ ಉಂಟಾಗಬಾರದು, ಇರುವ ನೀರನ್ನ ಸದ್ಬಳಕೆ ಮಾಡಿಕೊಳ್ಬೇಕು ಅನ್ನೋ ಕಾರಣಕ್ಕೆ BWSSP ಇದೀಗ ಈ ನಿರ್ಧಾರಕ್ಕೆ ಬಂದಿದೆ.